ಪೂಜಾರ್ರೆ, ಹೇಳಿ ಅಮ್ಮ. ಇವತ್ತಿಂದ ನನ್ನ ಮಗಳು ಹೊಸದಾಗಿ ಕಾಲೇಜ್ ಹೋಗ್ತಾ ಇದ್ದಾಳೆ. ಅವಳ ಹೆಸರಲ್ಲಿ ಅರ್ಚನೆ ಮಾಡಿ. ಆಯ್ತು. ಹೆಸರೇನೇ? ಅಮೃತ. ಅಮೃತ, ಒಳ್ಳೆ ವಿದ್ಯೆ ಬುದ್ಧಿ ಕೊಡ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಮ್ಮ. ನೋಡಮ್ಮ, ಒಂದಾನೊಂದು ಕಾಲದಲ್ಲಿ ಹೆಣ್ಣು ಕಲಿತೀನಿ ಅಂದ್ರೆ ಪಾಪದ ಕೆಲ್ಸ ಅಂತಿದ್ರು. ಆದ್ರೆ ಈಗ ಕಲೀಲಿಲ್ಲ ಅಂದ್ರೆ ಪಾಪದ ಕೆಲ್ಸ ಅಂತಾರೆ. ದುಡ್ಡಿರೋರ್ಗೆ ವಿದ್ಯೆ ಬೇಕಾಗಿಲ್ಲಮ್ಮ. ಯಾಕೆಂದ್ರೆ ಅವ್ರನ್ನ ದುಡ್ಡೇ ಸಾಕತ್ತೆ, ನಮ್ಮಂಥವ್ರನ್ನ ವಿದ್ಯೆ ಸಾಕತ್ತೆ. ಬರೀ ಸಾಕೋದೇ ಅಲ್ಲ, ನೀನು ತಲೆ ಎತ್ತಿ ಬಾಳ್ಬೇಕು ಅಂದ್ರೆ, ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ವಿದ್ಯೆನೇ ಮುಖ್ಯನಮ್ಮ. ವಾಸು, ಮರಳ್ಗಾಡ್ನಲ್ಲಿ ಓಎಸ್ಎಸ್ ಇದ್ದ ಹಾಗೆ ಈ ಕಾಲೇಜಲ್ಲಿ ನೀವಿದ್ದೀರಾ. ನಿಮ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಈ ಪ್ರಪಂಚದಲ್ಲಿ ಇರೋರೆಲ್ಲರೂ ಕೆಟ್ಟವರು ಅನ್ನೋದಕ್ಕಿಂತ ನಾನೊಬ್ಬ ಒಳ್ಳೆಯವನಾದ್ರೆ ಕೆಟ್ಟವರಲ್ಲೊಬ್ಬ ಕಮ್ಮಿ ಆದಂಗ ಆಗುತ್ತಲ್ವಾ? ಗ್ರೇಟ್. ನಿಮ್ಮಂತವ್ರ ಜೊತೆಲಿ ಇದ್ರೂನು ಆಕಾಶ್ ಯಾಕೆ ಹಾಗಾಡ್ತಾನೆ? ನೋನು, ಅವ್ನು ನಿಜವಾಗ್ಲೂ ನನ್ಕಿಂತ ತುಂಬಾನೇ ಒಳ್ಳೆ ಮನುಷ್ಯ. ಸ್ವಲ್ಪ ಹುಡುಗಾಟ ಜಾಸ್ತಿ ಅಷ್ಟೇ. ಫ್ರೆಶ್ ಕಾಲೇಜಿಗೆ ಫ್ರೆಶ್ ಅಂತ. Hey Gulbaske, we are the seniors of this college. So, ನಾವ್ ಹೇಳ್ದಾಗೆ ನೀನ್ ಕೇಳ್ಬೇಕು. ಫಿಕ್ಸ್. ಈ ಕಾಲೇಜೇ ಹೀಗೆ. ಎಲ್ಲಾ ಕಾಲೇಜ್ಗಳಲ್ಲೂ ಪ್ರಿನ್ಸಿಪಲ್ ಲೆಕ್ಚರರ್ಸ್ ಹೇಳ್ದಾಗ ನಡೆಯುತ್ತೆ. ನಮ್ ಕಾಲೇಜ್ ಮಾತ್ರ ಸ್ಟೂಡೆಂಟ್ಸ್ ಹೇಳ್ದಂಗ್ ನಡೆಯುತ್ತೆ. ರೈಟ್. ಪಾಠ ಮಾಡಿ ಅಂದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ರಜಾ ಬೇಕು ಅಂದ್ರೆ ಕೊಡ್ತಾರೆ, ನಾವು ಬೇಡ ಅಂದ್ರೆ ಇಲ್ಲ. ಸಂಬಳ ತಗೊಳ್ಳಿ ಅಂದ್ರೆ ತಗೋತಾರೆ, ಬೇಡ ಅಂದ್ರೆ ಸಾರಿ, ಅದೊಂದನ್ ಮಾತ್ರ ಬೇಡ ಅಂದ್ರೆ ತಗೋತಾರೆ. ಹೇ ಗುಲ್ಬಸ್ಕೆ, ಏನ್ ನಿನ್ ಹೆಸರು? ಏನ್ ನಿನ್ ಹೆಸರು? ಅಮೃತ. ನಿಮ್ಮ ಅಕ್ಕನ ಹೆಸರು ವಿಷನ? ಏನಿದು? ಲಂಗ. ಲಂಗನ? ಅಯ್ಯಯ್ಯೋ, ನಮ್ಗಿದ್ರ ಬಗ್ಗೆ ಗೊತ್ತೇ ಇರ್ಲಿಲ್ವಲ್ರು. ನಾನೆಲ್ಲೋ ಕರೆಕ್ಟ್ ಅನ್ಕೊಂಡಿದ್ದೆ. ಬ್ಲೌಸು. ಬ್ಲೌಸು? ಅಯ್ಯಯ್ಯೋ, ಕ್ಯಾ ಕಾರೆ, ಕ್ಯಾ ಬಾತ್ ಹೈ. ಬಿಸಿಬೇಳೆ ಬಾತೆ. ಇದೇನು? ತಾವಣಿ. ಅಯ್ಯಯ್ಯಯ್ಯೋ, ಇದ್ರ ಬಗ್ಗೆ ನಮಗ್ ಗೊತ್ತೇ ಇರಲ್ವಲ್ರು. ಎಂತ ಮುಟ್ಟಾಳನ್ ಮಕ್ಳು ನಾವಲ್ಲ. ಏ ಗುಲ್ಬಸ್ಕಿ, ಏನಿವೆಲ್ಲ? ಇದನ್ನೇನ್ ಕಾಲೇಜ್ ಅನ್ಕೊಂಡೋ ಇಲ್ಲ ಹರೇ ಕೃಷ್ಣ ರಾಮ ಭಜನಾ ಮಂದಿರ ಅನ್ಕೊಂಡೋ? ಏನೇನೋ ಡಿಫ್ರೆಂಟ್ ಅಟ್ರಾಕ್ಷನ್ ಐಟಮ್ಸ್ ಗಳನ್ನ ಫಿಕ್ಸ್ ಮಾಡಿ ಆ ಬ್ರಹ್ಮ ನಿಮ್ಮನ್ನ ಸೃಷ್ಟಿ ಮಾಡಿರೋದು ಯಾತಕ್ಕೆ? ನಮ್ಮಂತ ಹುಡುಗರು ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಅಲ್ಲಿ ಡಿಫ್ರೆಂಟ್ ಆಗಿ ನೋಡ್ಲಿ ಅಂತ. ನೀನ್ ಈ ತರ ಗೌರವ್ ನಂಗ್ ಮುಚ್ಕೊಂಡ್ ಬಂದ್ಬಿಟ್ರೆ ನಮ್ಮ ಕತೆ ಏನಾಗ್ಬೇಕು? ನೀನಂತ ಬ್ಯೂಟಿಫುಲ್ ಹುಡುಗಿರಿ ಕಾಲೇಜಿಗೆ ಬರ್ತಾರೆ, ನಿಮ್ಮನ್ನ ಕಣ್ತುಂಬ ನೋಡಿ ಮಜಾ ತಗೊಳ್ಳೋ ಅಂತಾನೆ ನಾವ್ ಈ ಕಾಲೇಜಿಗೆ ಬರೋದು ಗೊತ್ತಾ? ಅದಕ್ಕೋಸ್ಕರನೇ 10 ವರ್ಷದಿಂದ ಪಾಸ್ ಆಗದೇನೆ ಇದೇ ಕಾಲೇಜಲ್ಲಿ ಮಳೆ ಹೊಡ್ಕೊಂಡು ಕೂತಿರೋದು, ಗೊತ್ತಾಯ್ತಾ? ಆದ್ರೆ ನೀನು ಈ ಲಡಾಸ್ ಲಂಗ ದವಣಿ, ನಮ್ ಕಾಲೇಜಲ್ಲಿ ಇವೆಲ್ಲ ಎಂಟ್ರಿ ಇಲ್ಲ. ನೋ ನೋ ಎಂಟ್ರಿ. ಇಲ್ಲೆಲ್ಲ ಏನಿದ್ರು ಫ್ಯಾಷನ್, ಮಾಡರ್ನ್ ಫ್ಯಾಷನ್. ಎಸ್, ಕರೆಕ್ಟ್.
ಆಕಾಶ್ ಪಾಪ ಯಾಕ ಹುಡುಗಿ ಅಷ್ಟು ಹಿಂಸೆ ಮಾಡ್ತೀಯಾ? ನೀರ್ ಮುಚ್ಚಲು ನನ್ ಕಾಲ್ ನಿಂತರ ಸೀರಿಯಸ್ ಆಗಿ ಇರಕ್ಕಾಗಲ್ಲ. ಇದು ನನ್ ಕಾಲೇಜು, ನನ್ನ ಇಷ್ಟ. ಈಗ ಮದುವೆ ಮಾಡಕ್ಕಾಗಲ್ಲ ಅಂದ್ಮೇಲೆ ಇನ್ ಯಾವಾಗ ಮಾಡಕ್ಕಾಗತ್ತೆ? ನಾಳೆಯಿಂದ ಇದೇ ತರ ಫಿಕ್ಸ್ ಆಗಿ ಬರ್ಬೇಕು. ಈ ಹಳೆ ಲಡಾಸ್ ಬಟ್ಟೆ ಏನಾರ ಮತ್ತೆ ಹಾಕೊಂಡ್ ಬಂದೆ ಮೈ ಮೇಲೆ ನಾಳೆಯಿಂದ ಇದೇ ತರ ಫಿಕ್ಸ್ ಆಗಿ ಬರ್ಬೇಕು. ಈ ಹಳೆ ಲಡಾಸ್ ಬಟ್ಟೆ ಏನಾರ ಮತ್ತೆ ಹಾಕೊಂಡ್ ಬಂದೆ ಮೈ ಮೇಲೆ ಫ್ರೆಶ್ ಅಲ್ಲ ರೀಫ್ರೆಶ್. ಈ ಏಟು ಬೊಂಬಾಯ್ತು. ಯು ಸ್ವೀಟ್ ಹಾರ್ಟ್. ಶಟ್ ಅಪ್ ಇಡಿಯಟ್. ಇದೇನ್ ಕಾಲೇಜ್ ಅನ್ಕೊಂಡಿದ್ರು ಇಲ್ಲ ಕಬ್ಬನ್ ಪಾರ್ಕ್ ಅನ್ಕೊಂಡಿದ್ರು? ಲೆಕ್ಚರರ್ನ ಟೀಸ್ ಮಾಡ್ತೀರಾ? ಲೆಕ್ಚರರ? ಎಸ್, ಹೊಸದಾಗಿ ಬಂದಿರೋ ಫಿಸಿಕಲ್ ಟ್ರೈನ್. ಏಯ್ ಇಲ್ಲೇ ಅನ್ಕೊಂಡಿದ್ದೀರೋ? ಗ್ರೌಂಡ್ ಬನ್ನಿ. ಬಾಳ ಡೇಂಜರ್ ತರ ಕಾಣಿಸ್ತಾವಳಲ್ಲಪ್ಪ. ಸ್ವಪ್ನ ಅಲ್ಲಿ ನೋಡಿ. ಆಕಾಶ್ ನಿನ್ನೆ ಅಷ್ಟೆಲ್ಲ ವಾರ್ನ್ ಮಾಡಿದ್ರು. ಈ ಹುಡುಗಿ ಇವತ್ ಮತ್ತೆ ಲಂಗಾದಾವಣಿ ಹಾಕೊಂಡ್ ಬಂದಿದ್ದಾಳಲ್ಲ ಪಾಪ. ಇವತ್ ಹುಡುಗಿ ನೇನ್ ಕಾದಿದ್ಯೋ ಏನೋ. ಯಾಕೆ ಗುಲ್ಬಸ್ಕಿ, ನಿನ್ನೆ ಅಷ್ಟೆಲ್ಲ ಹೇಳಿದ್ರು, ಇವತ್ ಮತ್ತೆ ಇದೇ ಡ್ರೆಸ್ ಅಲ್ಲಿ ಬಂದಿದ್ಯಾ? ಹೇಗಿದೆ ಮೈಗೆ? ಇಂಜೆಕ್ಷನ್ ಬೇಕಾ? ಏನ್ ಮುಖ ನೋಡ್ತಿದ್ಯಾ? ಮುಖ ನೋಡಿದ್ರೆ ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡ? ನಿನ್ನೆ ಮಿಡ್ಡಿ ಬ್ಲೌಸ್ ಅಲ್ಲಿ ಕಳ್ಸಿದ್ದೀನಿ, ಇವತ್ತು ಬಿಕ್ನೀರ್ ಕಳಿಸ್ತೀನಿ. ನೋ ರೆಸ್ಪೆಕ್ಟ್. ಐ ನೀಡ್ ರೆಸ್ಪೆಕ್ಟ್.
ಆಕಾಶ್ ಈ ತರ ಬಿಸ್ಕೆಟ್ ಯಾರೂ ಹಾಕಿರ್ಲಿಲ್ಲ. ಇದನ್ ಯಾವ್ಯಾವ ದಿಕ್ಕಕ್ಕೆ ತಿರ್ಕೊಳ್ಳುತ್ತೋ ಏನೋ.